ಪ್ರತಾಪ್ ಸಿಂಹಗೆ 3 ತಿಂಗಳ ಹಿಂದೆಯೇ ಟಿಕೆಟ್ ಮಿಸ್ ಆಗಿತ್ತು ಎಂದರು ಸುಮಲತಾ. ವೀಕ್ಷಕರೇ, ಹಾಲಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಲೋಕಸಭಾ ಚುನಾವಣೆಯ ಟಿಕೆಟ್ ಮಿಸ್ ಆಗಿದೆ ಅನ್ನೋ ಮಾತು ಎಲ್ಲ ಕಡೆ ಕೇಳಿಬರ್ತಾ ಇದೆ. ಪ್ರತಾಪ್ ಸಿಂಹ ಅವರು, ನಾನು ಕಳೆದ 10 ವರ್ಷದಿಂದ ಬಹಳ ಅಭಿವೃದ್ಧಿ ಮಾಡಿದ್ದೆ, ಆದರೆ ಈಗ ನನಗೆ ಟಿಕೆಟ್ ಮಿಸ್ ಆಗ್ತಿರೋದು ತುಂಬ ಬೇಜಾರಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ನೀಡಿದ್ದಾರೆ. ಅದೇ ರೀತಿ ರಾಜವಂಶಸ್ಥರಾದ ಯದುವೀರ್ ಒಡೆಯರ್ ಅವರು ಎಲೆಕ್ಷನ್ಗೆ ಬಂದರೆ ಸಾರ್ವಜನಿಕರಿಗೆ ತಮ್ಮ ಆಸ್ತಿನ ಬಿಟ್ಕೊಡ್ತಾರಾ? ಈಗಾಗಲೇ ಕೋರ್ಟಲ್ಲಿ ರಾಜವಂಶಸ್ಥರಾದ ಯದುವೀರ್ ಒಡೆಯರವರಿಗೆ ಸೇರಿದ ಆಸ್ತಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಸಾರ್ವಜನಿಕರು ಅದರಲ್ಲಿ ಅನುಭವಿಸ್ತಾ ಇರೋದ್ರಿಂದ ಒಬ್ಬ ರಾಜಕೀಯ ನಾಯಕನಂತೆ ಯದುವೀರ್ ಒಡೆಯರವರು ತಮ್ಮ ಆಸ್ತಿನೆಲ್ಲ ಬಿಟ್ಕೊಡ್ತಾರಾ ಅಂತ ವಿವಾದಾತ್ಮಕವಾಗಿ ಹೇಳಿಕೆ ನೀಡ್ತಾ ಇದ್ದಾರೆ. ಇದಕ್ಕೆ ಜನಗಳು ಕೂಡ, ನೀವೇನು ನಿಮ್ಮ ಆಸ್ತಿನ ಜನಗಳಿಗೆ ಬಿಟ್ಕೊಟ್ಟಿದ್ರಾ, ಅಧಿಕಾರ ಕಳ್ಕೊತಿದ್ದೀನಿ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಯಡಿಯೂರಪ್ಪ ಹಾಗೂ ಅವ್ರ ಮಗ ಇಬ್ಬರು ಸೇರ್ಕೊಂಡು ನನ್ನ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಪ್ರತಾಪ್ ಸಿಂಹ ಅವರು ಎಲ್ಲ ಕಡೆ ಹೇಳ್ಕೊಳ್ತಿದ್ದು. ಆದರೆ ಪ್ರತಾಪ್ ಸಿಂಹ ಅವ್ರಿಗೆ 3 ತಿಂಗಳ ಹಿಂದೆಯೇ ಟಿಕೆಟ್ ತಪ್ಪಿಸಲಾಗಿತ್ತು. ಹೈಕಮಾಂಡ್ ಇವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊಂದಿತ್ತು ಅನ್ನೋ ವಿಚಾರವಾಗಿ ಸುಮಲತಾ ಅವರಿಗೆ ನೀಡಿರುವಂಥ ಹೇಳಿಕೆ ಸಾಕ್ಷಿಯಾಗಿದೆ. ಸುಮಲತಾ ಅವರು ಇತ್ತೀಚೆಗೆ ನೀಡಿರುವಂಥ ಸಂದರ್ಶನದಲ್ಲಿ, ನಾನು ಕಳೆದ ಬಾರಿ ಮಂಡ್ಯ ಪಕ್ಷೇತರ ಸಂಸದೆಯಾಗಿ ಆಯ್ಕೆಯಾಗಿದ್ದೀನಿ. ಈ ಬಾರಿ BJPಯಿಂದ ಟಿಕೆಟ್ಗೆ ಶತಾಯಗತಾಯ ಪ್ರಯತ್ನ ಮಾಡ್ತೀನಿ. BJP ಹೈಕಮಾಂಡು 3 ತಿಂಗಳಿಂದನೇ ನನ್ನ ಮುಂದೆ 2 ಆಯ್ಕೆ ಇಟ್ಟಿತ್ತು. ಮಂಡ್ಯನ JDS ಪಕ್ಷಕ್ಕೆ ಬಿಟ್ಕೊಡ್ಬೇಕು ಅನ್ನೋ ನಮ್ಮ ಒಳ ಒಪ್ಪಂದದ ಕಾರಣದಿಂದಾಗಿ ನಿಮಗೆ ಮಂಡ್ಯ ಟಿಕೆಟ್ ಕೊಡೋದು ಕಷ್ಟ ಇದೆ. ನೀವು ಮೈಸೂರು ಕ್ಷೇತ್ರನಾರ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಬೆಂಗಳೂರು ಉತ್ತರ ಕ್ಷೇತ್ರನಾರ ಆಯ್ಕೆ ಮಾಡ್ಕೊಳ್ಳಿ, 2ರಲ್ಲಿ 1 ಟಿಕೆಟ್ ನಿಮಗೆ ಕನ್ಫರ್ಮ್ ಅಂತ ಹೇಳಿದರು. ಆದರೆ ನಾನು ಇವೆರಡೂ ಬೇಡ, ನಾನು ಮಂಡ್ಯದಲ್ಲೇ ಹೋರಾಟ ನಡೆಸ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಅರ್ಥ ಏನು? 3 ತಿಂಗಳಿಂದನೇ ಪ್ರತಾಪ್ ಸಿಂಹ ಅವರಿಗೆ ಮೈಸೂರಲ್ಲಿ ಟಿಕೆಟ್ ಕೊಡಲ್ಲ ಅಂತ BJP ಹೈಕಮಾಂಡ್ ನಿರ್ಧಾರ ಮಾಡಿತ್ತು ಅನ್ನೋದಾಗಿದೆ. ಪ್ರತಾಪ್ ಸಿಂಹ ಅವರು 2013ರಲ್ಲಿ ಸುಮಾರು 5.5 ಲಕ್ಷದಷ್ಟು ಮತಗಳನ್ನ ತಗೊಂಡಿದ್ರು. ಇನ್ನು 2019ರ ಚುನಾವಣೆಯಲ್ಲಿ 6.5 ಲಕ್ಷದಷ್ಟು ಮತಗಳನ್ನ ತಗೊಂಡಿದ್ರು. ಜನಗಳು ಹೇಳ್ತಿದ್ದೇನೋ, ಮೋದಿ ಅವ್ರನ್ನ ಹೊಗಳ್ಕೊಂಡು ಪ್ರತಾಪ್ ಸಿಂಹ ಅವರು ಗೆದ್ದಿದ್ರು, ಈ ಬಾರಿ ಅವರು ಸ್ವತಂತ್ರವಾಗಿ ಏನಾದ್ರು ನಿಂತರೆ ಗೆಲ್ಲೋದು ಕಷ್ಟ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಪ್ರತಾಪ್ ಸಿಂಹ ಅವರು ಮೋದಿ ಹೆಸರಿನ ಬಲ ಇಲ್ಲದೇನೆ, BJP ಪಕ್ಷದ ಬಲ ಇಲ್ಲದೇನೆ ನಾನು ಸ್ವತಂತ್ರವಾಗಿ ಗೆಲ್ತೀನಿ ಅಂತ ಅಂದ್ಬಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರಾ, ಅಥವಾ ಒಕ್ಕಲಿಗರ ಸಂಘಟನೆಗಳಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ತಮಗೆ BJP ಪಕ್ಷದಿಂದಾನೇ ಟಿಕೆಟ್ ಬೇಕು ಅಂತ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ.